ಸೊ ನಿನ್ನೆಯ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರವನ್ನು ಎತ್ತಿರುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಅನುದಾನ ವಿಚಾರ ಚರ್ಚೆ ಇರುತ್ತೆ, ಯಾವಾಗಲೂ ಇರುತ್ತೆ, ಬೇಡಿಕೆ ಅಂತೂ ಇದ್ದೇ ಇರುತ್ತೆ. ಶಾಸಕರು ದುಡ್ಡು ಕೇಳ್ತಾರೆ, ನಮಗೆ ದುಡ್ಡು ಕೊಡಿ ನಮ್ಮ ಕ್ಷೇತ್ರಕ್ಕೆ ಅಂತ. ಗ್ಯಾರಂಟಿ ಯೋಜನೆ ಬಗ್ಗೆ ಶಾಸಕರಿಗೆ ಒಳ್ಳೆಯ ಅಭಿಪ್ರಾಯ ಇದೆ, ಗ್ಯಾರಂಟಿ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರೋದು. ನೋಡಿ, ಈಗ ಅಪಸ್ವರ ಸಣ್ಣ ಮಟ್ಟಕ್ಕೆ ಶುರುವಾಗಿದೆ. ಎಲೆಕ್ಷನ್ ಇನ್ನೂ 2.5 ವರ್ಷ ಇದೆ. 2.5 ವರ್ಷ ದಿನಗಳ ಹತ್ತಿರ ಬರ್ತಾ ಬರ್ತಾ ಇವರು ಅಭಿವೃದ್ಧಿಯತ್ತ ಗಮನ ಹರಿಸಲಿಲ್ಲ ಅಂದರೆ ಶಾಸಕರು ತಿರುಗಿ ಬೀಳ್ತಾರೆ. ಯಾವ ಮುಖ ಇಟ್ಕೊಂಡು ಹೋಗಿ ಓಟ್ ಕೇಳ್ತಾರೆ ನಾಳೆ ದಿನ? ಎಲ್ಲರೂ ಕೂಡ ಧ್ವನಿ ಎತ್ತಿದ್ದೀರಾ. ಅಂದರೆ ಗ್ಯಾರಂಟಿ ಒಂದನೇ ನಂಬ್ಕೊಳ್ಳೋದಕ್ಕಿಂತ ಅನುದಾನ ಕೊಟ್ಟು ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀರಾ ಅಂತ. ಅನುದಾನದ ವಿಷಯ ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ಅನುದಾನ ಬೇಕು ಅಂತ ಶಾಸಕರುಗಳ ಇರುವಂಥ ಒಂದು ಶಾಶ್ವತವಾದಂಥ ಒಂದು ಬೇಡಿಕೆ ಅದು ಇದ್ದೇ ಇರ್ತದೆ. ಈಗ ಅನೇಕ ಕಾಮಗಾರಿಗಳನ್ನು ಈಗಾಗಲೇ ತೊಗೊಂಡಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಶೀಘ್ರಗತಿಯಲ್ಲಿ ಆಗಬೇಕು ಅಂತ ಒಂದು, ಮತ್ತು ಆ ಬೇಡಿಕೆಗಳು ಇದ್ದೇ ಇರ್ತದೆ. ಆದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಶಾಸಕರಿಗೆ ಬಹಳ ಒಂದು ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಜನರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಅಂತ ಅದು ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಕೆಲವರಿಗೆ ಎಲ್ಲಿ ಯಾರಿಗೆ ಅರ್ಹರು ಇಲ್ಲದೇ ಇರ್ತಕ್ಕಂಥವ್ರಿಗೆ ಏನು ಗ್ಯಾರಂಟಿ ಯೋಜನೆ ಮುಟ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ